ಒಮ್ಮೆ ವಿಜಯನಗರ ರಾಜ್ಯದಲ್ಲಿ ರಾಜ ಕೃಷ್ಣದೇವರಾಯರ ಅರಮನೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಅರಮನೆಯಲ್ಲಿದ್ದ ಅಮೂಲ್ಯ ವಜ್ರದ ಉಂಗುರ ಕಾಣೆಯಾಗಿತ್ತು. ಆಗ ತೆನಾಲಿರಾಮನು ಮುಂದೆ ಬಂದು ಗಂಭೀರವಾಗಿ ಹೇಳಿದನು, ಮಹಾರಾಜರೇ, ನಾನು ಕಳ್ಳನನ್ನು ಕಂಡುಹಿಡಿಯುತ್ತೇನೆ. ನಂತರ ಅವನು ಅರಮನೆಯ ಸೇವಕರೆಲ್ಲರನ್ನೂ ಒಂದು ಸಾಲಿನಲ್ಲಿ ನಿಲ್ಲಿಸಿದನು. ಪ್ರತಿಯೊಬ್ಬರಿಗೂ ಸಮಾನ ಉದ್ದದ ಒಂದು ಕಡ್ಡಿಯನ್ನು ನೀಡಿ ನಂಬಿಕೆಯ ಧ್ವನಿಯಲ್ಲಿ ಹೇಳಿದನು, ಇದು ಮಂತ್ರದ ಕಡ್ಡಿ. ಕಳ್ಳನ ಕೈಯಲ್ಲಿರುವ ಕಡ್ಡಿ ನಾಳೆ 1 ಇಂಚು ಬೆಳೆಯುತ್ತದೆ. ಕಳ್ಳನು ಇದನ್ನು ನಿಜವೆಂದು ನಂಬಿದನು. ರಾತ್ರಿ ಅವನು ಭಯದಿಂದ ತನ್ನ ಕಡ್ಡಿಯನ್ನು 1 ಇಂಚು ಕತ್ತರಿಸಿದನು. ಮರುದಿನ ಎಲ್ಲರೂ ತಮ್ಮ ಕಡ್ಡಿಗಳನ್ನು ತಂದಾಗ ಒಬ್ಬನ ಕಡ್ಡಿ ಮಾತ್ರ ಚಿಕ್ಕದಾಗಿತ್ತು. ತೆನಾಲಿರಾಮನು ನಗುತ್ತಾ ಸ್ಪಷ್ಟವಾಗಿ ಮತ್ತು ಜೋರಾಗಿ ಹೇಳಿದನು, ಇವನೇ ಕಳ್ಳ. ಕಳ್ಳನು ತನ್ನ ತಪ್ಪನ್ನು ಒಪ್ಪಿಕೊಂಡನು.